ಶ್ರೀ ಕೈವಾರ ತಾತಯ್ಯನವರ ಅಧ್ಯಯನ ಕೇಂದ್ರ ತೆರೆಯಲು ಅಂತರಗಂಗೆ ಬೆಟ್ಟದ ತೇರಹಳ್ಳಿಯಲ್ಲಿ 10 ಎಕರೆ ಜಮೀನು ಮಂಜೂರು ಮಾಡಿ ಅಗತ್ಯ ಅನುದಾನ ಬಿಡುಗಡೆಗೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿಯವರು ಒತ್ತಾಯಿಸಿದ್ದಾರೆ. ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸಿದ ಸಂದರ್ಭದಲ್ಲಿ ಬಲಿಜ ಸಮಾಜದ ಅಭಿವೃದ್ಧಿಗೆ ಬಹಳಷ್ಟು ಯೋಜನೆಗಳನ್ನು ನೀಡಿದ್ದು, ಪ್ರಸ್ತುತ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವ ಕಾಂಗ್ರೆಸ್ ಸರ್ಕಾರ ಶ್ರೀ ಯೋಗಿ ನಾರಾಯಣ್ ಕೈವಾರ ತಾತಯ್ಯ ಅಧ್ಯಯನ ಕೇಂದ್ರ ತೆರೆಯಲು ಕೋಲಾರದ ಅಂತರಗಂಗೆ ಬೆಟ್ಟದ ತೇರಹಳ್ಳಿಯಲ್ಲಿ 10 ಎಕರೆ ಜಮೀನು ಮಂಜೂರು ಮಾಡಿ ಅಗತ್ಯ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಮಾಜಿ ಸಂಸದ ಎಸ್ ಮುನಿಸ್ವಾಮಿಯವರು ಆಗ್ರಹಿಸಿದ್ದಾರೆ. ಕೋಲಾರ ನಗರದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಕೈವಾರ ತಾತಯ್ಯನವರ 299ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು. ಒಂದು ಬಲಿಜ ಸಮುದಾಯ ಒಗ್ಗಟ್ಟಿಗಾಗಿ ತಮ್ಮ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಅವರು ತಾತಯ್ಯನವರ ಕಾಲಜ್ಞಾನವನ್ನು ಎಲ್ಲ ಜನತೆಗೆ ತಲುಪಿಸುವ ಕೆಲಸವನ್ನು ಎಲ್ಲ ಸಮುದಾಯದವರು ಸೇರಿ ಮಾಡೋಣ ಅಂತ ಹೇಳಿದರು. ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಿಂದ ಸುಮಾರು 40ಕ್ಕೂ ಹೆಚ್ಚು ಪಲ್ಲಕ್ಕಿಗಳು ಆಗಮಿಸಿದ್ದು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಂಚರಿಸಿತು. ರಂಗಮಂದಿರದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಬಲಿಜ ನೌಕರರ ಸಂಘದ ವತಿಯಿಂದ 2023-24ನೇ ಸಾಲಿನಲ್ಲಿ 80%ಕ್ಕೂ ಹೆಚ್ಚು ಅಂಕ ಪಡೆದ ಬಲಿಜ ಒಂದು ಸಮುದಾಯದ SSLC ಹಾಗೂ PUC ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಸದ ಮಲ್ಲೇಶ್ ಬಾಬು, JDS ಮುಖಂಡ CM ಆರ್ ಶ್ರೀನಾಥ್, ಬಿಜೆಪಿ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ, ನಗರಸಭೆ ಅಧ್ಯಕ್ಷೆ ಮಹಾಲಕ್ಷ್ಮಿ, ಉಪಾಧ್ಯಕ್ಷೆ ಸಂಗೀತಾ, ಬೆಂಗಳೂರಿನ ಮಂಜು ನಂದ, ಜಿಲ್ಲಾ ಬಲಿಜ ಸಂಘದ ಅಧ್ಯಕ್ಷ ರಘು, KSRTC ನೌಕರ ಸಂಘದ ಆರ್ ಪ್ರಸಾದ್, ಬಲಿಜ ಮುಖಂಡರುಗಳಾದ ರವೀಂದ್ರ, ಪುಷ್ಟಿ ನಾರಾಯಣ ಸ್ವಾಮಿ, KV ಸುರೇಶ್ ಕುಮಾರ್, ರೌತ್ ಶಂಕರಪ್ಪ, ಸಾಮಾ ಬಾಬು, ಸುರೇಶ್, ರಾಜೇಶ್, ಮಹೇಶ್ ಬಾಬು, ಅರುಣಮ್ಮ ಸೇರಿದಂತೆ ನಗರಸಭೆ ಸದಸ್ಯರು ಹಾಗೂ ಅನೇಕ ಮುಖಂಡರುಗಳು ಭಾಗವಹಿಸಿದರು. ಗಣ್ಯರು ಮತ್ತೆ ಬಾಲು ಬಂದಿದ್ದಾರೆ, ಅವ್ರಿಗೂ ಸಹ ವೇದಿಕೆ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀವಿ. ರಾಮಯ್ಯವರು ನಿಂತ್ಕೋಬೇಕು, ಲೇಟ್ ಆಗಿ ಬಂದ್ರಿ. ನಾವು ನಿನ್ನೆ ಸಾಯಂಕಾಲ ಹೇಳಿದ್ದಂಗೆ ಈಗ ಬೆಂಗಳೂರಿಂದ ಒಬ್ಬರು ಮುಖ್ಯ ಅತಿಥಿಗೆ ಬಂದಿದ್ರೆ ಮಂಜುನಾಥ್ ಅಂತ, ಅವರು 2 ಹೆಸರು ಬಿಡಬೇಕು ಅಂತ ಮತ್ತೆ ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗೆ ಗ್ರಾಮಗಳಿಗೆ ನಿಮ್ಮ ಸಂಸ್ಥಾನಗಳಿಗೆ ಹೊರಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷತೆಯಲ್ಲಿ ಯಾರು ಬೈಬಾರ್ದಪ್ಪ, ಬನ್ನಿ ದಯವಿಟ್ಟು ಬನ್ನಿ. ಈಗ ಒಂದಾದ್ಮೇಲೆ ಎಲ್ಲ ಪಲ್ಲಕ್ಕಿಗಳು ಸಿದ್ಧ ಆಗ್ಬೇಕು. ಈಗ ಮೆರವಣಿಗೆ ಚಾಲನೆ ಕೊಡ್ತಾರೆ, ಮತ್ತು ಅವರೇ ಟ್ರಾಕ್ಟರ್ ಹತ್ತಿ ಸಮುದಾಯಕ್ಕೂ ಅವರು ಒಳ್ಳೇದಾಗ್ಲಿ, ಒಂದು ಒಳ್ಳೆ ಸಂದೇಶವಾಗ್ಲಿ ಅಂತ ಅವರು ಕಾಲಜ್ಞಾನ ರಚನೆ ಮಾಡಿದ್ದಾರೆ. ಅವರ ಜಯಂತಿ ದಿನ ಎಲ್ರಿಗೂ ದೇವರು ಒಳ್ಳೆ ಆಯುಷ್ಯ ಆರೋಗ್ಯ ಎಲ್ಲ ಕಾಪಾಡಲಿ ಅಂತ ಬಯಸ್ತೇನೆ. ಬಿಸಿಲಲ್ಲಿ ತುಂಬಾ ಹೊತ್ತಿಂದ ಎಲ್ಲ ಕಾಯ್ತಾ ಇದ್ದಾರೆ, ಎಲ್ಲರೂ ತುಂಬಾ ಲೇಟ್ ಮಾಡೋದು ಬೇಡ, ಮೆರವಣಿಗೆ ಚಾಲನೆ ಕೊಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇದೇ ಕಾರಣ ವೇದಿಕೆ ಮೇಲೆ ಹಾಜರಾಗಿದ್ದಂತ ಗೌರವ ಲೋಕಸಭಾ ಸದಸ್ಯರಾದಂತ ಮಲ್ಲೇಶ್ ಬಾಬಣ್ಣರ ಆದಿಯಾಗಿ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರು, ಸಮುದಾಯದ ಎಲ್ಲ ಮುಖಂಡರು, ನಡೆಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅಣ್ಣ ತಮ್ಮಂದರಿಗೆ ಈ ಸಮಯದಲ್ಲಿ ಶುಭ ಕೊಡ್ತಾ, ಕಾಲಜ್ಞಾನಿ ನಮ್ಮೆಲ್ಲರೂ ಕೂಡ ಆದರ್ಶ ಬದುಕು, ಜೀವನ, ಸಮನ್ವಯತೆ, ಸಹಬಾಳ್ವೆ ಏನು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಆಯಾ ಕಾಲಘಟ್ಟಕ್ಕೆ ಬರೆದು ನಮ್ಮನ್ನ ಮನುಕುಲದಲ್ಲಿ ನಮ್ಮ ಒಂದು ಜೀವನಗಳನ್ನು ನಡೆಸಿಕೊಳ್ಳಲಿಕ್ಕೆ
ಸಾರ್ಥಕ ಬದುಕು ಹೇಗಿರಬೇಕು ಅನ್ನೋದನ್ನ ತಮ್ಮ ಒಂದು ನುಡಿಗಳಲ್ಲಿ ಹೇಳ್ಕೊಟ್ಟಂತ ತಾತಯ್ಯನವರು ಮನುಕುಲ ಇರೋವರೆಗೂ ಕೂಡ ಕೈವಾರ ಕಾಯ್ದೆಯನ್ನು ನಮ್ಮ ಜೊತೆ ಇರ್ತಾರೆ. ಅಂತ ಒಂದು ಜ್ಞಾನವಂತರು ನಮ್ಮ ಜಿಲ್ಲೆಯಲ್ಲಿ ಕೈವಾರದಲ್ಲಿ ನೆಲೆಸಿರ್ತಕ್ಕಂಥದ್ದು ನಮ್ಮ ಭಾಗ್ಯ, ನಮ್ಮ ಪುಣ್ಯ. ಅಂತ ಒಂದು ಸಮುದಾಯ, ಬಲಿತ ಸಮುದಾಯ ಇವತ್ತು ಸಹ ಏನು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇದ್ರಿ. ನಿಮ್ಮಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ವೈಮನಸ್ಸುಗಳು ಅಥವಾ ಸಣ್ಣ ಸಣ್ಣ ಗುಂಪುಗಾರಿಕೆಗಳನ್ನ ಸರಿದೂಗಿಸ್ಕೊಂಡು ಒಟ್ಟಾಗಿ ಆಚರಣೆ ಮಾಡ್ತಾರೆ. ಇನ್ನಷ್ಟು ಸಮುದಾಯ ಬಲಿಷ್ಠ ಆಗ್ತದೆ. ಆ ನಿಟ್ಟಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನಾದ್ರೂ ಹೇಳಕ್ ಬಯಸ್ತಾ, ನಿಮ್ಮ ಒಗ್ಗಟ್ಟು, ನಿಮ್ಮ ಪ್ರೀತಿ ವಿಶ್ವಾಸ ಅನ್ಯ ಸಮುದಾಯ, ಅನ್ಯ ಜನಾಂಗದ ಮೇಲೆ ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮಾಡೋದ್ರ ಮೂಲಕ ಕೋಲಾರ ನಗರನ ಮತ್ತು ಕೋಲಾರ ಜಿಲ್ಲೆಯ ಸರ್ವ ಜನಾಂಗೀಯ ಶಾಂತಿಯ ತೋಟದಲ್ಲಿ ನಾವೆಲ್ಲರೂ ಕೂಡ ಬಾಳೋಣ, ನಾವೆಲ್ಲರೂ ಒಂದೇ ಒಗ್ಗಟ್ಟ ಬಾಳೋಣ ಅಂತ ಹೇಳಿ ಹೇಳ್ತಾ ನನ್ನನ್ನು ಒಂದು ಕರೆಸಿ ನನ್ನ ಭಾವನೆಗಳು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡು ಸರ್ವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಕೈವಾರ ತಾತಯ್ಯನವರಿಗೆ, ಜ್ಞಾನ ಜ್ಯೋತಿ ಕೈವಾರ ತಾತಯ್ಯನವರಿಗೆ ಎಲ್ಲರಿಗೂ ಶುಭವಾಗಿ. ನಮಸ್ಕಾರ. ಏನು ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಅದು ಎಲ್ಲರಿಗೂ ಗೊತ್ತು. ಅದನ್ನ ಯಾರು ವಾಪಸ್ ತಗೊಳ್ಳೋದಕ್ಕೆ ಇದು ಮಾಡಿದ್ರು ಅಂತ ಹೇಳಿ ಎಲ್ಲರಿಗೂ ಗೊತ್ತು. ಅಲ್ಲಿದ್ದ ಆಮೇಲೆ ಜಗಳಕ್ಕೆ ಬರ್ತೇನೆ ನನ್ನ ಮೇಲೆ, ಅದಕ್ಕೆ ಅದನ್ನೆಲ್ಲ ಮಾತಾಡೋದು ಬೇಡ. ಅದಕ್ಕೋಸ್ಕರ ನೀವೆಲ್ಲ ಒಗ್ಗಟ್ಟಾಗಿ ನಾವು ಜನಾಂಗದ ಅಭಿವೃದ್ಧಿಗೋಸ್ಕರ ಮತ್ತೆ ನಮ್ಮ ಮಕ್ಕಳ ಅಭಿವೃದ್ಧಿಗೋಸ್ಕರ ತಾತಯ್ಯನವರ ಏನು ಕಾಲಜ್ಞಾನ ಇದೆ ಅದನ್ನ ಜನಕ್ಕೆಲ್ಲ ತಿಳಿಸೋದ್ರ ಮುಖಾಂತರ ನಾವೆಲ್ಲ ಒಗ್ಗಟ್ಟಾಗಿ ಪಕ್ಷ ಅಭಿವೃದ್ಧಿ ಎಲ್ಲ ಚುನಾವಣೆ ಬಂದಾಗ ಮಾಡೋಣ. ಈಗೆಲ್ಲ ನಾವು ಧರ್ಮಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ಆ ಸಿದ್ದರಾಮಯ್ಯನವ್ರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ. ನಮ್ಮ ಹೆಣ್ಮಕ್ಳಿಗೂ ಮದುವೆ ಮಾಡ್ಕೊಂತ ಟೈಮಲ್ಲಿ 55,000 ಕಾಸು ಕೊಡ್ಲಿ, ನಮ್ಮ ಪೂಜಾರಿಗೂ ಸಂಬಳ ಕೊಡ್ಲಿ, ನಮ್ಮಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೂ ಅವ್ರು ಕೇರಳ ಕೊಟ್ಟವರು ಎಲ್ಲಾರು ನಮ್ಗೂ ಕೊಡ್ಲಿ. ನಾವೇನು ಸ್ಪೆಷಲ್ ಅಲ್ಲ, ಅವರು ನಮ್ಮ ಜೊತೆನಾಗ ಇರೋರು, ಅವ್ರಿಗೇನು ಕೊಟ್ಟಿರೋರು ಬೇಡ ಅಂತ ಹೇಳಲ್ಲ, ನಮ್ಮವ್ರಿಗೂ ಎಲ್ಲರಿಗೂ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಕೈವಾರ ತಾತಯ್ಯಜಿಗೆ, ಶ್ರೀ ಕೃಷ್ಣ ದೇವರಾಜಕ್ಕೆ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮ ಬಲಿಜಿನ ಸಂಘಕ್ಕೆ ನನ್ನ ವೈಯಕ್ತಿಕ ಅಭಿನಂದನೆ ಅಂತ ಇವತ್ತು ಸಾಕಷ್ಟು ಶ್ರಮಪಟ್ಟು ಈ ಒಂದು ಟೇಕಲ್ ಸರ್ಕಲ್ ಅಲ್ಲಿ ಕೈವಾರ ತಾತಯ್ಯನ ಸರ್ಕಲ್ನಲ್ಲಿ ಕೈವಾರ ತಾತಯ್ಯನ ಪುತ್ಥಳಿ ಆಗಿದೆ. ನನ್ನೊಂದು ಕೋರಿಕೆ ಏನಂದ್ರೆ ಇವತ್ತು ಇಡೀ ಪ್ರಪಂಚಕ್ಕೆ ಶ್ರೀ ಕೃಷ್ಣದೇವರ ಕೊಡುಗೆ ಅತ್ಯಮೂಲ್ಯ ಆಗಿದೆ. ಅವರ ಒಂದು ಪ್ರತಿಮೆ ಕೋಲಾರದಲ್ಲಿ ಹಾಕ್ಬೇಕು. ಇವತ್ತು ತಿರುಪತಿ ಅಲ್ಲಿ ಬೆಟ್ಟ, ವೆಂಕಟೇಶ್ವರ ಬೆಟ್ಟಕ್ಕೆ ನಮ್ಮ ಶ್ರೀ ಕೃಷ್ಣದೇವರವರ ಕೊಡುಗೆ ಅಮೂಲ್ಯವಾದಂತ ಕೊಡುಗೆ ಆಗಿದೆ. ಮತ್ತೆ ಯಾವ ರೀತಿ ಏನು ಒಂದು ಆಡಳಿತ ಮಾಡಬೇಕು, ಅವರ ಒಂದು ಕಾಲದಲ್ಲಿ ಏನಿತ್ತು ವಜ್ರ ವೈದ್ಯರುಗಳು ರಸ್ತೆ ಬದಿಗಳಲ್ಲಿ ಮಾಡ್ತಾ ಇದ್ರು, ಅಂತ ಒಂದು ವ್ಯಕ್ತಿಯ ಒಂದು ಪುತ್ಥಳಿ ಕೋಲಾರದಲ್ಲಿ ಆಗ್ಬೇಕು. ಅದೊಂದು ಒಳ್ಳೆ ಸರ್ಕಾರ ಆಗ್ಬೇಕನ್ನೋ ಒಂದು ಕೋರಿಕೆ ಏನಿವತ್ತು ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಎಲ್ಲ ಸಮನ್ವಯವಾಗಿ ಕೊಟ್ಟಿದ್ದಾರೆ. ಎಲ್ಲರೂ ಪ್ರಯತ್ನ ಮಾಡಿದ್ರೆ, ನಮ್ಮ ಜಿಲ್ಲಾ ಬಲಿಜ ಸಂಘನ ಪ್ರಯತ್ನ ಮಾಡಿದ್ರೆ, ಯಾಕಂದ್ರೆ ಅವರು ಕೊಟ್ಟಿರುವಂತ ಒಂದು ಆಡಳಿತ ಇಡೀ ಪ್ರಪಂಚದ ಒಂದು ಮಾದರಿ. ಸೊ ಹಂಗಾಗಿ ಶ್ರೀ ಕೃಷ್ಣದೇವರ ಒಂದು ಪ್ರತಿಮೆ ಕೂಡ ಕೋಲಾರಲ್ಲಿ ಆಗ್ಬೇಕು. ಮತ್ತೆ ಏನು ಇವತ್ತು ಇಷ್ಟೊಂದು ವಿಜೃಂಭಣೆ, ನಂಗೆ ಆ ಒಂದು ಕೇಸರಿ ಎಲ್ಲ ನೋಡಿದ್ರೆ ಮಾತಾಡುವಂತ ಒಂದು ಹುಮ್ಮಸ್ ಬರ್ತದೆ. ಇವತ್ತು ಹಿಂದುತ್ವಕ್ಕೆ, ಹಿಂದೂಗಳ ಹೋರಾಟಕ್ಕೆ ಏನೋ ಜಯ ಸಿಗ್ಬೇಕಂದ್ರೆ ಈ ಬಲಿಜಿಗ ಜನಾಂಗ ಕೊಟ್ಟಿರುವಂತ ಕೊಡುಗೆ ಅತ್ಯಮೂಲ್ಯ ಅಂತ ನಾನು ಜನತಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೀನಿ. ಕೋಲಾರದಲ್ಲಿ ಯಾವುದೇ ಪರ ಹಿಂದುತ್ವ ಸಂಘಟನೆಗಳ ಹೋರಾಟ ಇದ್ರೆ ಈ ಬಲಿಜ ಜನಾಂಗ ಮುಂದೆ ಇರ್ತದೆ. ಅದಕ್ಕೆ ನಮ್ಮ ಅಪ್ಪೆ ಮತ್ತೆ ಸಾಮಾ ಬಾಬು, ಬಜರಂಗ ಬಾಲಾಜಿನೇ ನೇರ ಒಂದು ಲೀಡರ್ಶಿಪ್ ಸಿಕ್ಕಿರೋದಕ್ಕೆ ಅವರೆಲ್ಲ ನಾಯಕರಾಗಿ ಬೆಳೆದಿದ್ದಾರೆ. ನಮ್ಮ ಅರುಣಮ್ಮನವರಿದ್ದಾರೆ. ಸಾಕಷ್ಟು ಬಲಿಜಿಗ ಜನಾಂಗದಲ್ಲಿ ಇವತ್ತು ಈ ಒಂದು ವೇದಿಕೆಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಬಂದ್ರೆ ಈ ಬಲಿಜ ಜನಾಂಗ ಮಾಡುವಂತ ಎಲ್ಲ ಕಾರ್ಯಗಳಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಪಾಲ್ಗೊಳ್ಬೇಕಾಯ್ತು. ಅದು ದುರದೃಷ್ಟವಶಾತ್ತು ಅವರು ಪಾಲ್ಗೊಂಡಿಲ್ಲ. ಆದ್ರೆ ಈ ಒಂದು ಶಕ್ತಿ ಸಂಘರ್ಷ ತೋರಿಸ್ತಾ ಇದೆ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ ಅಂದ್ಬಿಟ್ಟು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮೆಲ್ಲರೂ ಮಾತು ಜೈ ಜೈ ಕರ್ನಾಟಕ. ಎಲ್ಲ ಒಂದು ನಿಜವಾಗ್ಲೂ ಕೈವಾರ ತಾತಯ್ಯ ಒಂದು ಏನ್ ಬರೆದಿದ್ರಲ್ಲ ಎಲ್ಲ ನಿಜ ಆಗುತ್ತೆ, ಎಲ್ಲ ನಿಜ ಆಗ್ತಾ ಇದೆ. ಹಾಗೆ ನಮ್ಮ ಹಿಂದುತ್ವನು ಮುಂದಿನ ದಿನಗಳಲ್ಲಿ ಇಡೀ ಪ್ರಪಂಚದಾದ್ಯಂತ ರೂಲ್ ಮಾಡುತ್ತೆ ಅಂತ ಹೇಳಿ ಅನಿಸ್ತಾ ಇದೆ. ಜೈ ಕೈವಾರ ತಾತಯ್ಯ, ಕೈವಾರ ತಾತಯ್ಯಗೆ ನಿಜವಾಗ್ಲೂ ಜೈವಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಪಲ್ಲಕ್ಕಿನ ನೇರ್ಕೊಂಡ್ಬರ್ತಿದ್ದಾರೆ. ಈ ದಿನ ಏನು ನಮ್ಮ ಕೈವಾರ ತಾತಯ್ಯನವರ 299ನೇ ಜಯಂತ್ಯೋತ್ಸವನ್ನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ
ತುಂಬಾ ವಿಜೃಂಭಣೆಯಾಗಿ ಮಾಡ್ತಾ ಇದ್ದೀರಿ. ನಮ್ಮ ಕಿಟ್ಟಿಯವರು ಇವತ್ತು ಪಳಪಳ ಅಂತ ಬಿಡಿಸ್ತಾವ್ರೆ. ಯಾರು ಬರ್ತೀನಿ ಅಂತ ಹೇಳಿದ್ರು, ಅವರೆಲ್ಲ 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಅಷ್ಟೊತ್ತಾಗ್ಲೇ ಪಲ್ಲಕ್ಕಿಗಳೆಲ್ಲ ಮುಗಿದೋಗಿರ್ತವೆ, ಎಲ್ಲ ಮನೆ ಸೇರಿರ್ತದೆ. ನಾವು ಬಲಿಜ ಜನಾಂಗದಲ್ಲಿ ಮೊದಲಿಂದನು MS ರಾಮಯ್ಯ ಅದಿರವ್ರನ್ನ ನಾವು ನೋಡ್ಕೊಂಡ್ ಬರ್ತಾ ಇದ್ವಿ. ನಾವೆಲ್ಲ ಪುಣ್ಯ ಮಾಡಿದ್ದೀರಿ. ನಮ್ಮ ಮಲ್ಲೇಶಣ್ಣವರಿಂದ ಓಂಶಕ್ತಿ ಚಂಪತಿಯವರು, ಮಂಜೂರವರು, ನಮ್ಮ ಕಿಟ್ಟೀರವರು, ನಮ್ಗೊಂದು ಅದೃಷ್ಟ ಏನಂದ್ರೆ ಕೈವಾರ ತಾತಯ್ಯನವರು ಓಡಾಡಿರ್ತಕ್ಕಂಥ ಜಾಗದಲ್ಲಿ, ಅವರು ಏನು ಜೀವ ಸಮಾಧಿ ಆಗಿರ್ತಕ್ಕಂಥ ಜಾಗದಲ್ಲಿ ನಾವು ಹುಟ್ಟಿರೋಂಥವ್ರು ನಮ್ಮ ಪುಣ್ಯ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ. ಇವತ್ತು ರಿಟೈರ್ಡ್ ತಹಸೀಲ್ದಾರ್ ಜಯರಾಮಣ್ಣವ್ರ ವೇದಿಕೆ ಮೇಲೆ ಬರ್ಬೇಕಂತೆ. ಇವತ್ತು ನಮ್ಮ ಈ ಟೇಕಲ್ ಸರ್ಕಲ್ ಅಲ್ಲಿ ಏನು ಕೈವಾರ ತಾತಯ್ಯನವರ ಪುತ್ಥಳಿಯನ್ನ ಇವತ್ತು ಪ್ರತಿಷ್ಠಾಪನೆ ಮಾಡಿದಿರಿ. ಇದನ್ನ ಟೇಕಲ್ ಸರ್ಕಲ್ ಅನ್ನೋದಕ್ಕಿಂತ ಯೋಗಿ ನಾರಾಯಣ ವೃತ್ತ ಅಂತ ಹೇಳ್ಬಿಟ್ಟು ಹೇಳಿ ಪರ್ಮನೆಂಟ್ ಆಗಿ ನೀವು ಬೋರ್ಡ್ ಹಾಕೋದ್ರ ಮುಖಾಂತರ ಹಾಕಿದ್ರೆ ಆಗಲ್ಲ. ಏನೋ ಟೇಕಲ್ ಸರ್ಕಲ್ ಇನ್ನೂ ಸ್ವಲ್ಪ ಮುಂದೆ ಕಿಕ್ಕಂತೀವಿ, ಅರ್ಥ ಆಯ್ತಾ? ಬೋರ್ಡ್ ದೊಡ್ಡದಾಗಿ ಅಲ್ಲಿರೋ ಅಂಗಡಿಗಳಲ್ಲೆಲ್ಲ ಏನು ಯೋಗಿ ನಾರಾಯಣ ವೃತ್ತ ಅಂತ ಹೇಳಿ ನೀವೇ ಬರ್ಸ್ಬೇಕು. ಬರ್ತೀರಾ? ಬರ್ಸ್ಬೇಕು. ಬರ್ಸಿ ನಮ್ಮ ಸರ್ಕಾರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತೆ ಬೊಮ್ಮಾಯಿರವರು ನಮ್ಮ ಬಲ್ಲೆಗ ಜನಾಂಗದ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಟೂವೇನ ತಂದು ನಮ್ಮ PC ಮೋಹನ್ ಅವರು ಇರ್ಬೋದು, ನಮ್ಮ ಸೀತಾರಾಮಣ್ಣವ್ರು ಇರ್ಬೋದು, ನಮ್ಮ ಜಯರಾಮಣ್ಣವ್ರು ಇರ್ಬೋದು, ನಮ್ಮ ಎಲ್ಲ ಜನಾಂಗದ ಮುಖಂಡರುಗಳ ಎಲ್ಲರ ಒತ್ತಾಯದ ಮೇರೆಗೆ ಟೂವೇನ ತಂದು ನಮ್ಮ ಸರ್ಕಾರ ಕೇಂದ್ರದಲ್ಲಿದ್ದಂಥ ಸಂದರ್ಭದಲ್ಲಿ ಹಿಂದುಳಿದ ಸಮಾಜದವರಿಗೆ ಅನುಕೂಲ ಆಗಲಿ ಅಂತ ಹೇಳಿ OBC ಕಮಿಷನ್ ತಂದಿರ್ತಕ್ಕಂಥ ಒಂದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಅದೇ ರೀತಿಯಲ್ಲಿ ತಾತಯ್ಯನವರ ಅಧ್ಯಯನ ಕೇಂದ್ರ ಮಾಡಬೇಕು ಅಂತ ಹೇಳಿ ಸಮಿತಿಯನ್ನ ರಚನೆ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರದ ಕಾಲದಲ್ಲಿ. ಅದಾದ್ಮೇಲೆ ಬಲಿಜ ಜನಾಂಗದ ಅಭಿವೃದ್ಧಿ ನಿಗಮ ಮಾಡಿರ್ತಕ್ಕಂಥದ್ದು ನಮ್ಮ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು. ನಾವೆಲ್ಲ ಇಷ್ಟೇ, ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಪ್ರತಿಯೊಂದು ಕಾಲೋನಿಗಳನ್ನು ತಾತಯ್ಯನವರ ಭಜನಾ ಕೇಂದ್ರಗಳಿದೆ. ಎಲ್ಲ ವಯಸ್ಸಾಗಿರ್ತಕ್ಕಂಥ ಹಿರಿಯರು ತಾತಯ್ಯನವರು ಹೇಳಿ ಕುಲ ಅಂತ ಹೇಳ್ಬಿಟ್ಟು ಹೇಳಿ ಏನು ಇದಾಗಿ ಮಾಡಕ್ ಹೋಗ್ಬೇಡ್ರಿ, ನಾವೆಲ್ಲ ಒಂದೇ ಅಂತೇಳಿ. ಅದೇ ರೀತಿಯಲ್ಲಿ ಎಲ್ಲ ಜಾತಿ ಜನಾಂಗ ಸೇರಿದಂತ ಹಿರಿಯರು, ನಮ್ಮ ಅಜ್ಜ, ತಾತ, ಅಜ್ಜಿ ಇವರೆಲ್ಲರನ್ನು ಭಜನೆ ಮಾಡ್ಕೊಂಡು ಇವತ್ತು ಕೈವಾರ ತಾತಯ್ಯನವರ ಏನು ಜೀವ ಸಮಾಧಿ ಆಗಿರ್ತಕ್ಕಂಥ ಜಾಗಕ್ಕೆ ಹೋಗಿ ಅಲ್ಲಿ ಅವ್ರ ಪಾದವನ್ನ ಇಟ್ಟರೆ ನಾವೆಲ್ಲ ಪುಣ್ಯ ಮಾಡಿರ್ತಕ್ಕಂಥ ರೀತಿಯಲ್ಲಿ. ಅದಕ್ಕೋಸ್ಕರ ನಾವೆಲ್ಲ ಈ ದೇಶದಲ್ಲಿ ಧರ್ಮಕ್ಕೋಸ್ಕರ, ಈ ದೇಶಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಬೇಕು. ನಾವು ಒಗ್ಗಟ್ಟಾಗಿ ತಾತಯ್ಯನವರು ಮಾಡಿರ್ತಕ್ಕಂಥ ಏನು ಕಾಲಜ್ಞಾನ ಬರೆದಿದ್ದಾರೆ ಅದು ವಿಶ್ವವಾಗಿ ಹಳ್ಳಿ ಹಳ್ಳಿಗೂ ನಾವು ತಿಳಿಸ್ಬೇಕು. ಪಟ್ಟಂದೂರು ಪಟ್ಟು ಮೈತಿ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ನಾ ಪಟ್ಟಂದೂರು ಅಗ್ರಹಾರ ಏನಿರಲಿಲ್ಲ, ಎಲ್ಲ ನಮ್ಮ ತಾತ ಅಜ್ಜಿ ಇದ್ದಂತ ಊರು ಇವತ್ತು ಇಂಟರ್ನ್ಯಾಷನಲ್ ಟೆಕ್ ಪಾರ್ಕ್ ಆಗಿ ಅದು ಪಟ್ಟ ಆಗಿರ್ತಕ್ಕಂಥದ್ದು ನಮ್ಮ ತಾತಯ್ಯನವರು ಹೇಳಿರ್ತಕ್ಕಂಥ ಏನಿದೆ ಅಂತ. ಅದು 3 ಕೋಟಿ ಸಂತೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇವತ್ತು ನೋಡಿ ಸಂತೆ, ಆಮೇಲೆ ಅದೇನೇನೋ ಏನೋ ಬೆಂಕಿ ಪಟ್ಟೆಗಳು ಮಾತಾಡ್ತವೆ ಅಂತ ಹೇಳಿದ್ರು, ಆಮೇಲೆ ಏನೇನೋ ಹೇಳಿದ್ರು. ಇವೆಲ್ಲ ನೋಡ್ತಾ ಇದ್ರೆ ನಾವು ತಾತಯ್ಯನವರು ಏನೇನು ಹೇಳಿದರೆ ಅದು ಇವತ್ತು ನಡೀತಾ ಇದೆ, ಮುಂದೆನೂ ಈ ಭೂಮಿ ಇರೋವರೆಗೂ ನಡೀತಾನೆ ಇರುತ್ತೆ. ಅದಕ್ಕೋಸ್ಕರ ನಾವು ಇವತ್ತು ತಾತಯ್ಯನವರ ಜಯಂತಿ ಅಂತ ನಾವೆಲ್ಲ ಏನು ಇದರಲ್ಲಿ ಪಾಲ್ಗೊಂಡಿದ್ದೀರಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಬರ್ತಾ ಪ್ರತಿ ಹಳ್ಳಿಯಿಂದಲೂ ಪಲ್ಲಕ್ಕಿಗಳು ಬಂದು ನಾವು ವಿಜೃಂಭಣೆಯಾಗಿ ಎಲ್ಲ ಕಡೆ ಮಾಡಬೇಕು. ನಮ್ಮ ಸರ್ಕಾರ ಬಂದ ತಕ್ಷಣ ನಾವು
ಬಡಜನ ಜನಾಂಗದ ಅಭಿವೃದ್ಧಿ ನಿಗಮಕ್ಕೆ ನಮ್ಮ ಎಂಪಿಗಳನ್ನು ನಾನು ಕೇಳ್ಕೊಳ್ಳೋದಿಷ್ಟೇ, ಕೇಂದ್ರ ಸರ್ಕಾರದಿಂದ ಪ್ರಸಾದ ಸ್ಕೀಮ್ ಅಲ್ಲಿ ತಾತಯ್ಯನವರು ಮಂದಿರ ಕಟ್ಟೋದಕ್ಕೆ ಮತ್ತೆ ಅವರು ಜೀವ ಸಮಾಧಿ ಆಗಿರ್ತಕ್ಕಂಥ ಜಾಗ ಡೆವಲಪ್ಮೆಂಟ್ಗೆ ಏನ್ ಹಣ ತರಬೇಕು ಅದನ್ನು ನಾವು ಎಂಪಿ ಅವ್ರ ಜೊತೆ ಹೋಗಿ ನಾವು ತರ್ತೀವಿ. ಅದ್ರ ಜೊತೆಲಿ ಇವತ್ತು ಆ ಜನಾಂಗದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನಾಥಾಶ್ರಮ, ವೃದ್ಧಾಶ್ರಮ ಇದನ್ನೆಲ್ಲ ಮಾಡೋದಕ್ಕೆ ಜಾಗವನ್ನು ಯಾರ್ಯಾರು ರಾಜಕಾರಣಿಗಳೆಲ್ಲ 5 ಎಕರೆ 10 ಎಕರೆ 20 ಎಕರೆ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಕೈವಾರ ತಾತಯ್ಯನ ಅಧ್ಯಯನ ಕೇಂದ್ರ ಅಂತ ಹೇಳ್ಬಿಟ್ಟು ಒಂದು 10ರಿಂದ 20 ಎಕರೆ ಕೊಟ್ಟರೆ ಯಾರು ಕಟ್ಟೋತಾ ಇದೆ. ಅದಕ್ಕೋಸ್ಕರ ನಾವೆಲ್ಲ ಒಟ್ಟಿಗೆ ಸೇರಿ ನಾವೇನು ಅಂತರ್ಗಂಗೆ ಬೆಟ್ಟದ ಮೇಲೆ ಬೇಕಾದಷ್ಟು ಸರ್ಕಾರಿ ಜಾಗ ಇದೆ, ಪ್ರಶಾಂತವಾಗಿರ್ತಕ್ಕಂಥ ಜಾಗ. ಆ ಜಾಗದಲ್ಲಿ ಒಂದು 10 ಎಕರೆ ಜಾಗ ಕೊಟ್ಟರೆ ತಾತಯ್ಯನವರ ಅಧ್ಯಯನ ಕೇಂದ್ರ ಮಾಡೋದಕ್ಕೆ, ಅನಾಥಾಶ್ರಮ ಮಾಡೋದಕ್ಕೆ, ವೃದ್ಧಾಶ್ರಮ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಒಟ್ಟಿಗೆ ನಮ್ಮ ಚಿಟ್ಟಿಯವ್ರ ಜೊತೆ ಇರ್ತೀವಿ. ಅವರು ನನ್ನ ಸ್ನೇಹಿತರು ಬಂದವರು ಇಲ್ಲಿ ಯಾರ ಜಗಳ ಯಾಕಬಹುದು ನೀವು ಇಲ್ಲೇ ఉండవు మా చిట్టిని నామినీ సభ్యత్వం చేసింటారో అదేమి పనికొచ్చలేదు. వాడిని కూడా అధ్యక్షులు చేయాలని నేను మా జనాల పరంగా మిమ్మల్ని ఎలాంటి నీ ఒక్కడే మీరు వచ్చిలేదు ఇక్కడ. దానికే నిన్నే డిమాండ్ చేస్తూ ఉంటాను. మీరు మా కేసుకునే వాళ్ళకి చెప్పింటే, డిస్టిక్ మంత్రులకు చెప్పింటే, మంత్రులకు చెప్పింటే, అధికారులకు చెప్పింటే మా కిట్టిని కూడా అధ్యక్షులు చేయాలా. అది ఈ జనాంగం చెప్తా నాకు ఇక్కడ మాట్లాడేదానికి అవకాశం ఇచ్చిన మీ అందరికీ నమస్కరిస్తా నా మాటకి సెలవు ఇస్తాను. ధన్యవాదాలు.